ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಫ್ಲಫಿಯಾಗಿ, ಮೃದುವಾಗಿ, ಸ್ಪಾಂಜಿಯಾಗಿರೋ ಅಂಥ ಇನ್ಸ್ಟೆಂಟ್ ದಿಢೀರಾಗಿ ಮಾಡ್ಕೊಳ್ಳೋ ಅಂಥ ಸೆಟ್ ದೋಸೆ ರೆಸಿಪಿ ಟ್ರೈ ಮಾಡಿ. ಮನೇಲಿ ದೋಸೆ ಇಟ್ಟು ಇಡ್ಲಿ ಇಟ್ಟಿಲ್ದೇದಾಗ ಇದು ಒಂದು ಬೆಸ್ಟ್ ಆಪ್ಷನ್. ಇದು ಅರ್ಧ ಗ್ಲಾಸಷ್ಟು ಅವಲಕ್ಕಿ. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿದ್ರೆ ರೆಸಿಪಿ ಕರೆಕ್ಟಾಗಿ ಬರುತ್ತೆ. ಅವಲಕ್ಕಿನ 1ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ತೆಗೆದಿದ್ದೀನಿ. 1 ಗ್ಲಾಸಷ್ಟು ಉಪ್ಪಿಟ್ಟು ರವೆ, ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಅಥವಾ ಬೇಸನ್ 3ರಿಂದ 4 ಚಮಚದಷ್ಟು, ಅಥವಾ ಅದೇ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಉಪಯೋಗ ಮಾಡಿದ್ರೆ ಸರಿಗೆ ಹೋಗುತ್ತೆ. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಕ್ಕರೆ, ಎಣ್ಣೆ 1ರಿಂದ 2 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಮೊಸರನ್ನ ಯಾಕೆ ಗ್ಲಾಸಲ್ಲಿ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಅದೇ ಗ್ಲಾಸ್ನ ಉಪಯೋಗ ಮಾಡ್ತಾಯಿದ್ದೀನಿ. ಅದೇ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಉಪಯೋಗ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲೇ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮುಚ್ಚಳನ ಮುಚ್ಚಿ ಸುಮಾರು ಒಂದು 10 ನಿಮಿಷನೂ ಬೇಡ, 7ರಿಂದ 8 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು ಒಂದು 7ರಿಂದ 8 ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳು ನೆಂದಿದೆ, ಮೆತ್ತಗಾಗಿದ್ದಾವೆ. ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೀರನೇ ಜಾಸ್ತಿ ಗಟ್ಟಿ ಇದೆ, ಸ್ವಲ್ಪ ನೀರು ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟೇನಾದರೂ ತುಂಬಾ ಜಾಸ್ತಿ ಗಟ್ಟಿಯಾಗಿ ರುಬ್ಕೊಂಡ್ರೆ ದೋಸೆ ಫ್ಲಫಿಯಾಗಿ ಬರಲ್ಲ, ಮೃದುವಾಗಿ ಬರಲ್ಲ. ಕನ್ಸಿಸ್ಟೆನ್ಸಿನ ನಾನು ತೋರಿಸ್ತೀನಿ, ಅದೇ ರೀತಿಯಾಗಿ ನೀವು ಫಾಲೋ ಮಾಡಿ. ನೋಡಿ, ಕಲಿಸ್ಕೊಂಡಿದ್ದಾಗಿದೆ. ಗಟ್ಟಿ ಏನಾದರೂ ಇದ್ದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಈನೋ ಪೌಡರು ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಹಾಕ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಬರೋದು. ಈನೋ ರೆಗ್ಯುಲರ್ನ ಉಪಯೋಗ ಮಾಡಿದ್ದೀನಿ. ಮೆಡಿಕಲ್ ಸ್ಟೋರಲ್ಲಿ, ಗ್ರೋಸರಿ ಅಂಗಡಿಗಳಲ್ಲಿ ಸುಲಭವಾಗಿ, ದಿನಸಿ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಈನೋ ಪೌಡರ್ ಹಾಕ್ಕೊಂಡಿದ್ದ ತಕ್ಷಣವೇ ದೋಸೆ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರೋದು. ಹೆಂಚು ಕಾದಿದೆ. ಕಡಲೆ ಹಿಟ್ಟು, ಸಕ್ಕರೆ, ಮೊಸರನ್ನ ಉಪಯೋಗ ಮಾಡಿರೋದ್ರಿಂದ ದೋಸೆ ಟೇಸ್ಟಿಯಾಗೂ ಬರುತ್ತೆ, ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆ ಅಥವಾ ತುಪ್ಪ ಮುಚ್ಚಿಟ್ರೆ ಒಳ್ಳೆಯದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಮೊದಲ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಎಸಳು ಸುಮಾರು ಒಂದು 5ರಿಂದ 6, ಸ್ವಲ್ಪ ಹುಣಸೆ ಹಣ್ಣು, ಒಣಮೆಣಸಿನ್ಕಾಯಿ 4, ಖಾರನ ನಿಮ್ಮಿಷ್ಟದ ಪ್ರಕಾರ ಕೂಡ ಹಾಕೋಬೋದು. ಈಗ ಈರುಳ್ಳಿ ಹೊಂಬಣ್ಣ ಬರಬೇಕು, ಮೆತ್ತಗಾಗಬೇಕು, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಸುಮಾರು ಒಂದು 3ರಿಂದ 4 ನಿಮಿಷ ಬೇಕಾಗುತ್ತೆ. ಈರುಳ್ಳಿನ ಚೆನ್ನಾಗಿ ಹುರಿದಿದ್ದಾಗಿದೆ, ಕೆಂಪಾಗಿದೆ, ಹಸಿ ವಾಸನೆ ಹೋಗಿದೆ, ಮೆತ್ತಗೆ ಕೂಡ ಆಗಿದೆ. 50 ಗ್ರಾಮ್ಸಷ್ಟು ಹುರಿಗಡಲೆನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ನಿಮಿಷ ಬಿಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಹುರಿಗಡಲೆ ಇರೋ ಹಸಿ ಅಂಶ, ಹಸಿ ವಾಸನೆ ಹೋಗುತ್ತೆ, ಚಟ್ನಿ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಬಿಸಿ ತುಂಬಾ ಜಾಸ್ತಿ ಇರುತ್ತೆ, ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಒಳ್ಳೆಯದು. ಹುರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ರುಬ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಸೇರಿಸ್ಕೋಬೋದು. ರುಬ್ಕೊಂಡಿದ್ದಾಗಿದೆ. ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿ,
ಬಿಸಿ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು, ಚೆನ್ನಾಗಿತ್ತು. ಮಾಡೋದು ಕೂಡ ಸುಲಭ, ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.